ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಸ್ರೋದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ಕೆ ಬಂದಿದೆ ಸ್ನೇಹಿತರೆ. ಇಸ್ರೋದಲ್ಲಿ SDSC ಅಲ್ಲಿ SHAR ರೆಕ್ರೂಟ್ಮೆಂಟ್ ಮಾಡಿದ್ದಾರೆ. ಟೆಕ್ನಿಷಿಯನ್, ಡ್ರಗ್ಸ್ ಮ್ಯಾನ್ ಮತ್ತು ಅದರ್ ಪೋಸ್ಟ್ ಗಳಿಗೆ ಕರೆದಿದ್ದಾರೆ ಸ್ನೇಹಿತರೆ. 141 ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ. ಓಕೆನಾ, ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಅಕ್ರಾಸ್ ಇಂಡಿಯಾ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ಬಂದು 18ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ, ಸೊ ಹಾಗೆ ಈ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ನೋಡಿ, ಟೆಕ್ನಿಷಿಯನ್, ಡ್ರಗ್ಸ್ ಮ್ಯಾನ್, ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಫೈರ್ ಮ್ಯಾನ್, ಡ್ರೈವರ್, ಕುಕ್, ನರ್ಸ್ ಪ್ರತಿಯೊಂದು ಇದೆ. 10th ಇಂದ ಹಿಡಿದು ಡಿಗ್ರಿ ವರ್ಗುನು ಎಲ್ಲ ಕ್ವಾಲಿಫಿಕೇಶನ್ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮೇಲು ಫಿಮೇಲು ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇಸ್ರೋ ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಲ್ಲಿ ಕರೆದಿರೋಂಥದ್ದು. ಓಕೆನಾ, ಸೊ ಇದು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 14 ನವೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ. ಈ ಒಂದು ಕಂಪ್ಲೀಟ್ ವಿಡಿಯೋನ ನೀವು ನೋಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ನೋಡ್ರಿ, 10th, ITI, ಡಿಪ್ಲೊಮೊ, ಗ್ರಾಜ್ಯುಯೇಟ್, PG, MTech ಮಾಡ್ಕೊಂಡಿರುವಂತಹ ಪ್ರತಿಯೊಬ್ರು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. 18ರಿಂದ 35 ವರ್ಷ ಏಜ್ ಲಿಮಿಟ್ ಅವ್ರಿಗೆ ಇದೆ. ಓಕೆನಾ, ಸ್ಯಾಲರಿ ಬಂದು ನಿಮ್ಗೆ 1,77,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. 20,000 ರೂಪಾಯಿಂದ ಹಿಡಿದು. ಓಕೆನಾ, ಸೊ ಇದಕ್ಕೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಸೈಂಟಿಸ್ಟ್ ಪೋಸ್ಟ್ 23 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಗೆ 28 ವೇಕೆನ್ಸಿ, ಸೈಂಟಿಫಿಕ್ ಅಸಿಸ್ಟೆಂಟ್ ಗೆ 3 ವೇಕೆನ್ಸಿ, ಲೈಬ್ರರಿ ಅಸಿಸ್ಟೆಂಟ್ ಎ ಗೆ 1, ರೇಡಿಯೋಗ್ರಫರ್ ಗೆ 1, ಟೆಕ್ನಿಷಿಯನ್ ಬಿ ಗೆ 70, ಡ್ರಗ್ಸ್ ಮ್ಯಾನ್ ಬಿ ಗೆ 2, ಕುಕ್ ಗೆ 3, ಫೈರ್ ಮ್ಯಾನ್ ಗೆ 6, ಡ್ರೈವರ್ ಗೆ 3, ನರ್ಸ್ ಗೆ 1. ಸೊ ಟೋಟಲ್ ನಿಮ್ಗೆ 141 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ನೋಡಿ, ಸೈಂಟಿಸ್ಟ್ ಪೋಸ್ಟ್ ಗೆ ME, MTech ಅಥವಾ BTech ಇನ್ ಮೆಕ್ಯಾನಿಕ್. ಓಕೆನಾ, ಸೊ ಇದಿಷ್ಟು ಕರೆದಿರೋದು. ಅದ ನಂತರ ಟೆಕ್ನಿಕಲ್ ಅಸಿಸ್ಟೆಂಟ್ ಗೆ ಡಿಪ್ಲೊಮಾ ಆಗಿರಬೇಕು ರಿಲೆವೆಂಟ್ ಟ್ರೇಡ್ ಅಲ್ಲಿ, ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ ಗೆ BSc ಮಾಡ್ಕೊಂಡಿರ್ಬೇಕು ಕೆಮಿಸ್ಟ್ರಿ, ಫೋಟೋಗ್ರಫಿ ಅಥವಾ ವಿಜುವಲ್ ಆರ್ಟ್ಸ್ ಅದ್ರ ಮೇಲೆ ಮಾಡಿರ್ಬೇಕಾಗಿರುತ್ತೆ ಸೈಂಟಿಫಿಕ್ ಅಸಿಸ್ಟೆಂಟ್ ಗೆ. ಮತ್ತೆ ಟೆಕ್ನಿಷಿಯನ್ ಬಿ ಅಥವಾ ಡ್ರಗ್ಸ್ ಮ್ಯಾನ್ ಗೆ 10th ಮತ್ತು ITI. ಓಕೆನಾ, ಸೊ 10th ಪ್ಲಸ್ ITI ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ಫೈರ್ ಮ್ಯಾನ್, ಕುಕ್, ಡ್ರೈವರ್ಗೆಲ್ಲ 10th ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಮತ್ತು ನರ್ಸ್ ಬಿ, ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ನಿಮ್ಗೆ ಸ್ಯಾಲರಿ ಈಗಾಗಲೇ ಹೇಳಿದಾಗೆ 19,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಯಾರ 10th ಮಾಡ್ಕೊಂಡಿದ್ದಾರೆ ಕುಕ್, ಫೈರ್ ಮ್ಯಾನ್ ಮತ್ತೆ ಡ್ರೈವರ್ಗೆ 19,000 ರೂಪಾಯಿ, 20,000 ರೂಪಾಯಿಂದ ಹಿಡಿದು 63,000 ರೂಪಾಯಿವರೆಗೂ ಸ್ಯಾಲರಿ ಇದೆ. ಮತ್ತೆ ಟೆಕ್ನಿಷಿಯನ್ ಬಿ, ಡ್ರಗ್ಸ್ ಮ್ಯಾನ್ ಗೆ 22,000 ರೂಪಾಯಿಂದ ಹಿಡಿದು 69,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್, ಲೈಬ್ರರಿ ಅಸಿಸ್ಟೆಂಟ್, ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಗೆ 44,000 ರೂಪಾಯಿಂದ ಹಿಡಿದು 1,40,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಮತ್ತು ಸೈಂಟಿಸ್ಟ್ ಇಂಜಿನಿಯರ್ ಗೆ 56,000 ರೂಪಾಯಿಂದ ಹಿಡಿದು 1,77,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆ, ಸೊ DA, HRA, ಟ್ರಾನ್ಸ್ಪೋರ್ಟ್ ಅಲೈನ್ಸ್ ಇದೆಲ್ಲ ಸಪರೇಟ್ ಆಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿ 10th ಅವ್ರಿಗೆ ಅಂತ ಹೇಳಿದ್ರು ನಿಮಗೆ 26,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಪೋಸ್ಟ್ ಕೋಡ್ ನೋಡಿ 1, 20 ಅಂಡ್ 40. ಇದಕ್ಕೆ OBC ಇರುವಂತಹ ಕ್ಯಾಂಡಿಡೇಟ್ಸ್ ಜನರಲ್ ಗೆ 750 ರೂಪಾಯಿ ಇದೆ. ಮತ್ತು ವುಮೆನ್, SC, ST, PWD, ಎಕ್ಸ್ ಮ್ಯಾನ್ ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಸೊ ರೀಫಂಡ್ ಆಫ್ 500 ರೂಪೀಸ್ ಅಮೌಂಟ್ ವಿಲ್ ಬಿ ಡಿಡಕ್ಷನ್. ಓಕೆನಾ, 500 ರೂಪಾಯಿ ಏನು ರೀಫಂಡ್ ಮಾಡ್ತಾರೆ ಅದನ್ನ ಮಾತ್ರ ನೀವು ಪೇ ಮಾಡಬೇಕಾಗಿರುತ್ತೆ. ಮತ್ತು ಪೋಸ್ಟ್ ಕೋಡ್ 21, 39, 41 ಅಂಡ್ 42 ಇದಕ್ಕೆ ಕೂಡ ಸೇಮ್ 500 ರೂಪಾಯಿ OBC ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಫೀ ಪೇ ಮಾಡಬೇಕಾಗಿರುತ್ತೆ. SC, ST, ವುಮೆನ್, PWD, ಎಕ್ಸ್ ಗೆ ಯಾವುದೇ ರೀತಿಯ ಫೀ ಇರಲ್ಲ ಸ್ನೇಹಿತರೆ. ಜಸ್ಟ್ 400 ರೂಪಾಯಿ ನೀವು ಪೇ ಮಾಡಬೇಕು ಮತ್ತು ಎಕ್ಸಾಮ್ ಅಟೆಂಡ್ ಮಾಡಿದ್ಮೇಲೆ ಡಿಡಕ್ಷನ್ ವಾಪಸ್ ಬರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಈ ರೀತಿ ಇದೆ. ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಗಮನದಲ್ಲಿ ಇರಲಿ. ಅದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ನಿಮ್ಗೆ ಅಪ್ಲಿಕೇಶನ್ ಫೀ ಅಪ್ಲೈ ಮಾಡೋದಕ್ಕೆ ನೋಟಿಫಿಕೇಶನ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ನೋಟಿಫಿಕೇಶನ್ ಕೂಡ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಲ್ಲಿ ಶ್ರೀಹರಿಕೋಟಾದಲ್ಲಿ, ಏನು ನಮ್ಮ ತಿರುಪತಿ ಡಿಸ್ಟಿಕ್ ಅಲ್ಲಿ ಇದೆ ಶ್ರೀಹರಿಕೋಟಾ. ಸೊ ಆಲ್ಮೋಸ್ಟ್ ಆಲ್ ಎಲ್ಲಾ ಏರ್ ಕ್ರಾಫ್ಟ್ ಗಳು ಏನು ರಾಕೆಟ್ ಗಳನ್ನೆಲ್ಲ ಲಾಂಚ್ ಮಾಡೋದು ಶ್ರೀಹರಿಕೋಟಾದಿಂದಾನೆ. ಓಕೆನಾ, ಸೊ ಇದು ಗಮನದಲ್ಲಿರ್ಲಿ. ಅದ ನಂತರ ನೋಡಿ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ
ಮಿಷಿನ್ ಡಿಸೈನ್ಗೆ ME MTech ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳು ಅಥವಾ BE BTech ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಮೆಕ್ಯಾನಿಕಲ್ ಆಗಿರುವಂತಹ ಕ್ಯಾಂಡಿಡೇಟ್ಸ್. ಓಕೆನಾ. ಅದ ನಂತರ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಕೂಡ ME MTech ಅಥವಾ BE BTech ಇನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಗೆ, ಮತ್ತೆ ಅಟ್ಮಾಸ್ಫಿರಿಕ್ ಸೈನ್ಸ್, ಮತ್ತೆ ಅನಾಲಿಟಿಕಲ್ ಕೆಮಿಸ್ಟ್ರಿ, ಮತ್ತೆ ಕೆಮಿಕಲ್ ಇಂಜಿನಿಯರಿಂಗ್, ಇದಿಷ್ಟು ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. BE BTech ME MTech ಇರುವಂತಹ ಕ್ಯಾಂಡಿಡೇಟ್ಸ್. ಅದಾದ ನಂತರ ನಿಮ್ಗೆ ಡಿಪ್ಲೊಮಾ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು ಬಂದು ನಿಮ್ಗೆ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ. ಓಕೆನಾ. ಸೊ ಕೆಮಿಕಲ್ ಇಂಜಿನಿಯರ್ ಆಗಿರುವಂತವ್ರು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ, ಮತ್ತೆ ಆಟೋಮೊಬೈಲ್ ಇಂಜಿನಿಯರಿಂಗು, ಅದಾದ ನಂತರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಮಾಡ್ಕೊಂಡಿರೋಂಥವ್ರು, ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗು, ಕೆಮಿಸ್ಟ್ರಿ ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ಗೆ ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, BSc ಇನ್ ಕಂಪ್ಯೂಟರ್ ಸೈನ್ಸ್, BSc ಇನ್ ಕೆಮಿಸ್ಟ್ರಿ ಮತ್ತು BSc ಇನ್ ಫೈನ್ ಆರ್ಟ್ಸ್, ಫೋಟೋಗ್ರಫಿ ಅಥವಾ ಸಿನಿಮಾಟೋಗ್ರಫಿ ಈ ತರ ಮಾಡ್ಕೊಂಡಿರೋಂಥವ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತೆ ಲೈಬ್ರರಿ ಅಸಿಸ್ಟೆಂಟ್ ಪೋಸ್ಟ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಅಥವಾ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಇದ್ರಲ್ಲಿ ಕರೆದಿದ್ದಾರೆ. ಓಕೆನಾ. ಅದಾದ ನಂತರ ರೇಡಿಯೋಗ್ರಾಫರ್ ಪೋಸ್ಟ್ ಗೆ ಕರೆದಿದ್ದಾರೆ. ಸೊ ಡಿಪ್ಲೊಮಾ ಮಾಡ್ಕೊಂಡಿರೋಂಥವ್ರು ಡಿಪ್ಲೊಮಾ ಇನ್ ರೇಡಿಯೋಗ್ರಫಿ ಮಾಡ್ಕೊಂಡಿರ್ಬೇಕು. ಮತ್ತು ಕೆಮಿಕಲ್ ಆಗಿದ್ರೆ ಇಲ್ಲಿ ಟೆಕ್ನಿಷಿಯನ್ B ಪೋಸ್ಟ್ ಗೆ ಕರೆದರೆ ಕೆಮಿಕಲ್ ಮತ್ತೆ ಕೆಮಿಕಲ್ ಐಡೆಂಟಿಫೈಡ್ ಫಾರ್ PCR ಯೂನಿಟ್ ರಸಾಯನಿ. ಓಕೆನಾ. SSLC ಪ್ಲಸ್ ITI ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಕೆಮಿಕಲ್ ಅಟೆಂಡೆಂಟ್ ಆಪರೇಟರ್, ಇನ್ಸ್ಟ್ರೂಮೆಂಟ್ ಮೆಷಿನಿಸ್ಟ್, ಮೇಂಟೆನೆನ್ಸ್ ಮೆಕ್ಯಾನಿಕ್, ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ. ಸೊ ಪ್ರತಿಯೊಂದು ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಗಮನ ಇಟ್ಟು ನೀವು ಓದ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಫುಲ್ ಡೀಟೇಲ್ ಆಗಿ ಇದರಲ್ಲಿ ಇದೆ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದಾಗಿರುತ್ತೆ. ಹಾಗೆ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಡೀಟೇಲ್ ನೋಟಿಫಿಕೇಶನ್ ಮತ್ತೆ ಡೌನ್ಲೋಡ್ ಮಾಡ್ಕೋಬಹುದು. ಆನ್ಲೈನ್ ಅಪ್ಲೈ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಅಂತ ಏನಿದೆ ಕ್ಲಿಕ್ ಮಾಡ್ಕೊಂಡು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕು ಅಂತ ಇದ್ರೆ ಆ ಒಂದು ಪೋಸ್ಟ್ ನ ಇಲ್ಲಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ತೋರಿಸುತ್ತೆ. ಸೊ ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಕೊಟ್ಟು ನೀವು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಹಲವಾರು ಪೋಸ್ಟ್ ಗಳಿದಾವೆ. ಲಾಸ್ಟ್ ಡೇಟ್ ಟು ಅಪ್ಲೈ ಅಂತ ಏನಿದೆ ಈ ಒಂದು ಪೋಸ್ಟ್ ಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಲಾಸ್ಟ್ ಡೇಟ್ ಇರುವಂತಹ ಪೋಸ್ಟ್ ಗಳು ಇಲ್ಲಿ ತೋರಿಸ್ತಾ ಇರುತ್ತೆ, ಅದನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.